ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಯೂನಿಟ್ ಟೆಸ್ಟ್ 1 ಕೆಲವೊಂದು ಕಡೆ ಆಗಿದೆ, ಆದರೆ 90% ಎಲ್ಲೂ ಕೂಡ ಆಗಿಲ್ಲ. ಆದರೆ PUC ಬೋರ್ಡ್ ವತಿಯಿಂದ ಬಂದಿರುವಂಥ ಸರ್ಕ್ಯುಲರ್ ಪ್ರಕಾರ ಕಂಪಲ್ಸರಿಯಾಗಿ ನಿಮ್ಮ ಒಂದು ಕಾಲೇಜುಗಳಲ್ಲಿ 30 ಅಂಕದ 30 ಮಾರ್ಕ್ಸ್ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿಬಿಟ್ಟು 30 ಮಾರ್ಕ್ಸಿನ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿ ಸಿದ್ಧತೆ ಪಡಿಸಿಬಿಟ್ಟು ನಿಮಗೆ ಕಂಪಲ್ಸರಿಯಾಗಿ ಒಂದು ಯೂನಿಟ್ ಟೆಸ್ಟನ್ನು ಮಾಡಲೇಬೇಕು. ಯಾವ ಪಾಠದ ಮೇಲೆ ಅದು ಕೂಡ ಕೊಟ್ಟಿದ್ದಾರೆ. ಕದಡಿದ ಸಲಿಲಂ ತಿಳಿ ಬಂದದೆ ಅಂತ, ಇನ್ನೊಂದು ಗದ್ಯ ಭಾಗದಿಂದ ಮುಟ್ಟಿಸಿ ಕೊಂಡವನು ಅಂತ. ಈ ಪಾಠದಿಂದ ಕಂಪಲ್ಸರಿಯಾಗಿ ತಾವುಗಳು ಏನಂತೀರ ಟೆಸ್ಟನ್ನು ಬರೀಲೇಬೇಕು. ನಿಮಗೇನಾದರೂ 40 ಮಾರ್ಕ್ಸ್ ಮಾಡಿದ್ದಾರೆ, 50 ಮಾರ್ಕ್ಸ್ ಮಾಡಿದ್ದಾರೆ ಅಂದರೆ ಅವೆಲ್ಲ ಏನಿದೆ ಕನ್ಸಿಡರ್ಡ್ ಆಗಲ್ಲ, ಪರಿಗಣಿಸಲಾಗಲ್ಲ. ಮತ್ತೆ ನಿಮಗೆ ಪುನಃ ಈ ಒಂದು ಟೆಸ್ಟ್ಗಳು ಮಾಡೇ ಮಾಡ್ತಾರೆ, ನೆನಪಿರಲಿ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ದರೆ ಈಗ ದ್ವಿತೀಯ PUCಯ ಭಾಷೆ ವಿಷಯ ಕನ್ನಡ ಆಗಿರುತ್ತೆ. ಯಾರೆಲ್ಲ ಕನ್ನಡವನ್ನು ತೆಗೆದುಕೊಂಡಿದ್ದೀರೋ 2026-27 ಅಕಾಡೆಮಿಕ್ ಇಯರಿಗಾಗಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ತಾ ನಾವು ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದ ಒಂದನ್ನು ಆರಿಸಿ ಬರೆಯಿರಿ. ಆನ್ಸರ್ ಏನಿ 1 MCQ ಅಂತ ಪದೇ ಪದೇ ರಿಪೀಟೆಡ್ಲಿ ತಾವುಗಳು ನೆಕ್ಸ್ಟ್ ಪೇಜಲ್ಲಿ ಲಾಸ್ಟ್ ಪೇಜಲ್ಲಿ ಹೀಗೆ ಬರಿತಾ ಇದ್ದರೆ ಅದಕ್ಕೆಲ್ಲ 0 ಮಾರ್ಕ್ಸನ್ನು ಹಾಕ್ತಾರೆ. ಹಾಗಾಗಿ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯೆ ದೇವತೆ ಯಾವುದು ಅಂತ ಇದೆ. ಯಾರು ಅಂತ ಕೇಳ್ಬೋದು ಅಥವಾ ಯಾವುದು ಅಂತ. ಪ್ರಶ್ನೆ 1ಕ್ಕೆ ಸರಿಯಾದ ಉತ್ತರ ಬಹು ರೂಪಿಣಿ. ಎ ಇದೆ ಅಲ್ವಾ ಆಪ್ಷನ್, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 2, ದಶಾನನ ಎಂದರೆ ಈತ ಅಂತ ಇದೆ. ಯಾರು? ಹಾಗಿದ್ರೆ ರಾವಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ, ರಾವಣ. ಕ್ವಶನ್ ನಂಬರ್ 3, ರಾವಣ ಸೀತೆಯನ್ನು ಎಲ್ಲಿ ಇರಿಸಿದ್ದನು ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದರೆ ಬಹಳ ಅಂದರೆ ಬಹಳ ಸಂತೋಷ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 4 ಆಪ್ಷನ್ಗಳಲ್ಲಿ 2 ಆಪ್ಷನ್ ನಾನೇ ಡಿಲೀಟ್ ಮಾಡಿಕೊಡ್ತೀನಿ. ಏನಿದು ಶಾಂತಿ ಜೀನ ಭವನದಲ್ಲಿ ತಪ್ಪು ಉತ್ತರ, ಅರಮನೆಯಲ್ಲಿ ತಪ್ಪು ಉತ್ತರ. ಹಾಗಾಗಿ ಎ ಹಾಗೂ ಸಿ ಎರಡೂ ಕೂಡ ತಪ್ಪು. ಆನ್ಸರು ಬಿ ಹಾಗೂ ಡಿನಲ್ಲೇ ಇರುವಂಥದ್ದು. ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ಕ್ವಶನ್ ನಂಬರ್ 3ಕ್ಕೆ ಉತ್ತರವನ್ನು ಕಳುಹಿಸಿ. ಪೂರ್ತಿ ಬರೆಯೋ ಅವಶ್ಯಕತೆ ಇಲ್ಲರಿ. 3B ಅಂತ ಬರೀರಿ, ಇಲ್ಲ 3D ಅಂತ ಬರೀರಿ. ಕ್ಲಿಯರ್? ವೆರಿ ಗುಡ್. ಕ್ವಶನ್ ನಂಬರ್ 4 ಕಣ್ರಿ, ಇದು ಹಳೆಗನ್ನಡದಲ್ಲಿ ಇದೆ, ಹೌದಲ್ವಾ? ಇದಕ್ಕೆ ಸರಿಯಾದ ಉತ್ತರವೊಂದು ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರುವ ಭಾವ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ರಾವಣನ ಉತ್ಸಾಹ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಕ್ವಶನ್ ನಂಬರ್ 5, ವಿಭೀಷಣ ಎಂದರೆ ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಎಂದರೆ ಯಾರು ಅಂದರೆ ರಾವಣನ ತಮ್ಮ ಅನ್ನುವಂಥದ್ದೇ ಸರಿಯಾದ ಉತ್ತರ, ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 6, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರ ನೀರನ್ನು ತಲೆಗೆ ಸೋಂಕಿಸಬಾರದು, ಅಂದರೆ ಟಚ್ ಮಾಡಬೇಡ. ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯ ಇದೆ, ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂಬ ಡಾಕ್ಟರ್ ತಿಮ್ಮಪ್ಪನವರ ಮಾತು ಏನನ್ನು ಧ್ವನಿಸುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಕ್ವಶನ್ ನಂಬರ್ 6 ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ವೈದ್ಯರ ಸಲಹೆ, ಹೌದಲ್ವಾ? ಸಜೆಷನ್ ಕಣ್ರಿ, ಮತ್ತು ಎಚ್ಚರಿಕೆ ಅಂತ. ವೈದ್ಯರು ಸಲಹೆ ಕೊಟ್ಟು ಎಚ್ಚರಿಕೆಯನ್ನು ಕೊಟ್ಟು ಕಳಿಸ್ತಾರೆ, ನೋಡಪ್ಪ ಹೀಗೆಲ್ಲ ಮಾಡ್ಕೋಬೇಡ ಅಂತ. ಕ್ವಶನ್ ನಂಬರ್ 7, ಬಸಲಿಂಗ ವೈದ್ಯರಿಗಾಗಿ ಆಯಿತಾ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಸರಿಯಾದ ಉತ್ತರ ರುದ್ರಪ್ಪ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಯಾವುದಾದ್ರೂ ತಮಗೆ ತಪ್ಪು ಉತ್ತರ ಕಂಡು ಬಂದಲ್ಲಿ ತಾವು ಕಮೆಂಟ್ ಮುಖಾಂತರ ಸರ್ ದಿಸ್ ಈಸ್ ರಾಂಗ್ ಆನ್ಸರ್, ದಿಸ್ ಒನ್ ಈಸ್ ರೈಟ್ ಅಂತ ತಾವುಗಳು ಕಮೆಂಟ್ ಮಾಡಿ. ಮನುಷ್ಯರಲ್ವಾ, ತಪ್ಪಾಗುವಂಥದ್ದು ಸಹಜ. ಬನ್ನಿ ಈಗ ನಾವು ಬಿಟ್ಟ ಸ್ಥಳವನ್ನು ಗಮನಿಸೋಣ. ಕ್ವಶನ್ ನಂಬರ್ 8, ಬಸಲಿಂಗನ ಹೆಂಡತಿಯ ಹೆಸರು ಡ್ಯಾಶ್. ನೋಡಿ ಸರ್, ಇದು ಆನ್ಯುವಲ್ ಎಕ್ಸಾಮಿಗೂ ಬರುವಂಥ ಸಾಧ್ಯತೆ ಬಹಳ ಅಂದರೆ ಬಹಳ ಇದೆ. ಯಾಕಂದರೆ ಎವ್ರಿ ಇಯರ್ ದೀಸ್ ಕ್ವಶನ್ಸ್ ವಿಲ್ ರಿಪೀಟೆಡ್ಲಿ ಆಸ್ಕಿಂಗ್ ಇನ್ ಯುವರ್ ಕ್ವಶನ್ ಪೇಪರ್ಸ್. ಬಸವಲಿಂಗನ ಹೆಂಡತಿಯ ಹೆಸರು ಡ್ಯಾಶ್. ಸಿದ್ಲಿಂಗಿ ಅನ್ನುವಂಥದ್ದೇ ಸರಿಯಾದ ಉತ್ತರ. ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಸಿದ್ಲಿಂಗಿ ಅಂತ. ಕ್ವಶನ್ ನಂಬರ್ 9, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ ಸ್ತರವನ್ನು ತಲುಪತೊಡಗಿತ್ತು ಅಂತ ಇದೆ. 9ನೆಯ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದು ಮಾನಸಿಕ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ.
ಅಂದರೆ ದೇಹಕ್ಕೆ ಬಂದಂಥ ಕಾಲೇ ಮೈಂಡಿಗೂ ಕೂಡ ಅಂದರೆ ಮಾನಸಿಕವಾಗಿ ತಲೆಗೂ ಕೂಡ ಹೋಗ್ತಾ ಇರುತ್ತೆ. ತನ್ನ ಉಡಾಫೆಯ ಶೈಲಿಯಲ್ಲಿಯೇ ಬಸಲಿಂಗ ಡ್ಯಾಶ್ರನ್ನು ನೋಡಿದನು ಅಂತ ಇದೆ. ಡಾಕ್ಟರ್ ತಿಮ್ಮಪ್ಪನನ್ನು ನೋಡಿದನು ಅಂತ. ಉಡಾಫೆ ಅಂದರೆ ಅರ್ಥ ಆಗತ್ತಲ್ವಾ? ಬನ್ನಿ, ಸೀರಿಯಸ್ ವಿತೌಟ್ ಸೀರಿಯಸ್ ಅಂತ. ಈಗ ಪಾರ್ಟ್ ಬಿನಲ್ಲಿ ಇದ್ದೇವೆ ಮಕ್ಕಳೇ. ಏನು ಸರ್, ಬರೀ 3 ಫಿಲ್ ಬ್ಲ್ಯಾಂಕ್ಸು, ಬರೀ 3 ಏನಂತೀರ ತಗೊಳ್ಳು 7 MCQs ಇದ್ದಾವೆ ಅಂತ. ನೋಡಿ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮಗೆ 15 ಮಾರ್ಕ್ಸು ಏನಂತೀರ ತಗೊಳ್ಳು ಪಾರ್ಟ್ ಎಗೆ 20 ಮಾರ್ಕ್ಸ್ ಇರುತ್ತೆ. 10 MCQs ಅಲ್ಲೇ ಬಂದುಬಿಡುತ್ತೆ ನಿಮಗೆ. 10 ಅಂತೀನಿ, 15 MCQs ಬಂದುಬಿಡುತ್ತೆ. 5 ಫಿಲ್ ಬ್ಲ್ಯಾಂಕ್ಸ್ ಬರುತ್ತೆ. ಅಲ್ಲಿಗೆ ನಿಮಗೆ 20 ಅಂಕಗಳು ಅಲ್ಲೇ ಆಗಿಬಿಡುತ್ತೆ. ಆಯಿತಾ? ಈಗ ನಾವು ಪಾರ್ಟ್ ಬಿ ಕಡೆಗೆ ಹೋಗ್ತಾ ಇದ್ದೀವಿ ಮಕ್ಕಳೇ. ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ಅಂತ ಇಲ್ಲಿ ಕೇಳಿದ್ದಾರೆ. 2 ಅಂಕಗಳು ಅಂದ್ರೇನು? ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಅಂತ ಒಂದು ಪ್ರಶ್ನೆ. 12ನೆಯ ಪ್ರಶ್ನೆ, ರಾವಣ ಜಾನಕಿಯನ್ನು ನೋಡಲು ಎಲ್ಲಿಗೆ ಯಾರು ಬರುವಂತೆ ಬಂದನು ಅಂತ ಇದೆ. ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಈ 3 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ತಾವುಗಳು ಉತ್ತರವನ್ನು ಬರಿಬೇಕಾಗಿರುತ್ತೆ. ಹಾಗಂತ ಹೇಳಿಬಿಟ್ಟು ಬರೀ 2 ಪ್ರಿಪೇರ್ ಆಗಿಬಿಡಿ. ಪ್ರಿಪೇರ್ ಫಾರ್ ಆಲ್ ಕ್ವಶನ್ಸ್. ಆನ್ಯುವಲ್ ಎಕ್ಸಾಮ್ ಟಾರ್ಗೆಟ್ ಮಾಡಿ. ನೀವು ಸೆಕೆಂಡ್ ಇಯರ್ PUC ಮಕ್ಕಳು. ಯಾವುದಾದ್ರೂ ಒಂದು ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಹೌದಲ್ವಾ? ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಇಲ್ಲೂ ಕೂಡ ಅಷ್ಟೇ. ಯಾಕೆಂದರೆ ಗದ್ಯ ಭಾಗ, ಪದ್ಯ ಭಾಗ, ದೀರ್ಘ ಗದ್ಯ ಈ ರೀತಿಯಾಗಿ ನಿಮಗೆ ಇರುವಂಥದ್ದು. ಬಸವಲಿಂಗನಿಗೆ ಅದು ಪುರುಸುತ್ತಿಲ್ಲದ ಕಾಲ ಯಾಕೆ ಅಂತ ಇದೆ. ಇನ್ನೊಂದು, ಸೋತಕವನ್ನು ಪರಿಹರಿಸಲು ಸಿದ್ಲಿಂಗಿ ಏನು ಮಾಡಿದಳು ಅಂತ ಇನ್ನೊಂದು ಪ್ರಶ್ನೆ ಇದೆ. ನೆಕ್ಸ್ಟ್ ಈ ಭಾಗದಲ್ಲಿ ಇದನ್ನೆಲ್ಲ ಮಾಡ್ತೀರಾ ನೀವು. ನಾನೀಗ ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದರೆ ಎಲ್ಲಿಗೆ ಹೋಗ್ತೀನಿ? ಬನ್ನಿ, ಗ್ರಾಮರ್ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 2ಕ್ಕೆ ಸೂಚನೆ ಅನುಗುಣವಾಗಿ ಉತ್ತರಿಸಿ ಅಂತ ಇದೆ. ಬಹಳ ಈಸಿ ಇದೆ, ಟೆನ್ಷನ್ನೇ ತಗೋಬೇಡಿ. ಬನ್ನಿ, 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಕವಿ ಅಂತ ಇದೆ. ಕವಿ ಅಂದರೆ ಏನು ಬರೀತೀರಾ? ಆವರಿಸು ಅಂತ. ನೋಡಿ ಹೇಗೆ ಸರ್ ನೆನ್ಪಿಟ್ಕೊಳ್ಳೋದು ಅಂದರೆ, ಮೋಡ ಕವಿದಿದೆ ಅಂತೀರ. ಮೋಡ ಕವಿದಿದೆ ಅಂದರೆ ಆವರಿಸಿದೆ ಅಂತ. ಕವಿ ಅಂದರೆ ಆವರಿಸು ಅಂತ. ಒಂದಾಯ್ತಾ? ಇನ್ನೊಂದು ಎರಡು ಬರಿಬೇಕು. ಒಂದು ಪದಕ್ಕೆ 2 ಉತ್ತರವನ್ನು ಬರಿಬೇಕು. ಕವಿ ಅಂದರೆ ಆವರಿಸು. ಇನ್ನೊಂದು ಏನಂತೀರಾ? ಇನ್ನೊಂದು ತಾವೇ ಕಮೆಂಟ್ ಮಾಡ್ರೋ. ಆಯಿತಾ? ಬನ್ನಿ, ದೊರೆ ಅಂತ ಇದೆ. ದೊರೆ ಅಂದರೆ ರಾಜ ಕೂಡ ಅಂತ. ಹೌದು, ರಾಜ ಅಂತ ಬರೀರಿ. ಅಥವಾ ನೃಪ ಅಂತ ಬರೀರಿ. ನಾ ಬರೆದು ರೂಪ ಅಂತ ಮುಗೀತಾಯ್ತಾ? ಇನ್ನೊಂದು ಅರಸ ಅಂತಲೂ ಕೂಡ ಬರೆಯಬಹುದು. ಆಯ್ತೀರಿ? 3ರಲ್ಲಿ ಯಾವುದಾದ್ರು 2 ಮಾತ್ರ ಬರೀರಿ. ನೆಕ್ಸ್ಟ್ ರಾಗ ಅಂತ ಇದೆ. ರಾಗ ಅಂದರೆ ಧ್ವನಿ ಅಂತ ನೆನ್ಪಿಟ್ಕೊಳ್ಳಿ. ಧ್ವನಿ ಅನ್ನುವಂಥದ್ದು ಸರಿಯಾದ ಉತ್ತರ ರಾಗ ಅಂದರೆ. ಇನ್ನೊಂದು ಪ್ರೀತಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗತ್ತೆ. ಆಯಿತಾ? ಕ್ವಶನ್ ನಂಬರ್ 23 ನೋಡೋಣ. 2 ಪದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ ಅಂತ ಇದೆ. ವೀರ ಅಂತ ಇದೆ. ವೀರಗೆ ಬೀರ ಅಂತ ಬರಿಬೇಕು. ನೆಕ್ಸ್ಟ್ ಪರೀಕ್ಷಿಸು ಅಂತ ಇದೆ. ಪರೀಕ್ಷಿಸುಗೆ ಏನು ಒತ್ತು ದೀರ್ಘ ಏನು ಬರಿಬೇಡಿ. ಪರೀಕ್ಷಿಸು ಅಂತ ಬರೆದ್ರೆ ಅದೇ ತದ್ಭವ ರೂಪ ಆಗಿರುತ್ತದೆ. ನೆಕ್ಸ್ಟ್ ಮುಖ ಅಂತ ಇದೆ. ಮುಖ ಅಲ್ಲಿ ಆಯಿತಾ, ದೊಡ್ಡ ಘಾ ಇದೆ. ಆ ದೊಡ್ಡ ಘಾ ತೆಗೆದು ಚಿಕ್ಕ ಘಾ ಬರೆದ್ರೆ ಮುಗೀತು. ಗಣಪತಿ ಘಾ ಬರೆದ್ರೆ ಮುಗೀತು. ಖ ಅಂತ. ಆಯಿತಾ? ನೆಕ್ಸ್ಟ್ ಯಾವುದಾದ್ರೂ 2 ಅನ್ಯದೇಶಿ ಪದಗಳನ್ನು ಬರೆಯಿರಿ. ಇದು ಕಂಪಲ್ಸರಿಯಾಗಿ ಈ 3 ಮೇನ್ ಕ್ವಶನು ಆ್ಯನ್ಯುವಲ್ ಎಕ್ಸಾಮ್ವರೆಗೂ ಕೂಡ ಬರುವಂಥದ್ದಾಗಿರುತ್ತೆ. ಯಾಕೆ ಕುತ್ಕೊಂಡು ನೀವು ಕಲಿಬಾರ್ದು? ಸ್ವಲ್ಪ ಯೋಚನೆ ಮಾಡಿ. 8 ಮಾರ್ಕ್ಸ್ ಬರುತ್ತೆ ರೀ. 2 ಆಯಿತಾ? ಯಾವುದಾದ್ರೂ 2 ಅನ್ಯದೇಶೀಯ ಪದಗಳು ಗಟ್ಟು ಹೊಡೆದ್ಬಿಡಿ. ಪೆನ್ನು, ಬುಕ್ಕು. ಇಲ್ಲಿ ಪೆನ್ನು, ಬುಕ್ಕು ಅನ್ನುವಂಥದ್ದು ಬಹಳ ಈಸಿಯಾಗಿ ಬಾಯಲ್ಲಿ ಬರೆಯುವಂಥದ್ದು. ಆದರೆ ಮಕ್ಕಳೇ, ಬರೀಲಿಕ್ಕೆ ಬರಬೇಕಲ್ವಾ? ಸ್ಪೆಲ್ಲಿಂಗು ಅದು ಇಂಪಾರ್ಟೆಂಟು. ಲ್ಯಾಂಗ್ವೇಜ್ ಅಂದಮೇಲೆ ಇಲ್ಲಿ ನಮಗೆ ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಮೂಲ್ಯವಾದ 10 ನಿಮಿಷಗಳ ಕಾಲ ನನಗೆ ಕೊಟ್ರಿ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಏನಾದರೂ ಡೌಟ್ ಇದ್ದಲ್ಲಿ, ಏನಾದರೂ ಬೇಕಾದಲ್ಲಿ ತಾವುಗಳು ನಮಗೆ ಕಮೆಂಟನ್ನು ಮಾಡಿ. ಆಯಿತಾ? ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇದೇ ಕ್ವಶನ್ ಪೇಪರ್ ಲಭ್ಯವಾಗಿರುತ್ತೆ. ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಮೈ ಡಿಯರ್ ಚಿಲ್ಡ್ರನ್ ಟು ಯುವರ್ ಫ್ರೆಂಡ್ಸ್. ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗಾಗಿ ಕಾಯ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋ ಏನು ಬೇಕು, ಯಾವುದರ ಬಗ್ಗೆ ಬೇಕು, ಯಾವ ಪಾಠದ ಮೇಲೆ ಬೇಕು ಅಂತ. ಆಯಿತಾ? ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು.